ಜಾರ್ಖಂಡ್ ಜಿಲ್ಲೆಯ ರೈದಿಹ್ ತಾಲೂಕಿನಲ್ಲಿರುವ ಗುಮ್ಲಾ ಗ್ರಾಮ ಸ್ವಾತಂತ್ರ್ಯ ಬಂದಾಗಿನಿಂದ 2014ರವರೆಗೆ ಈ ಗ್ರಾಮ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಒಂದೇ ಒಂದು ಮೊಬೈಲ್ ಟವರ್ ಅನ್ನು ನಿರ್ಮಿಸಲಾಗಿರಲಿಲ್ಲ. ಅದರಲ್ಲಿ ಜನಸಾಮಾನ್ಯರು ಕೆಲಸ ಕಾರ್ಯಗಳಿಗೂ ಇತ್ತ ಬರಲು ಭಯಪಡುತ್ತಿದ್ದರು. ಇಲ್ಲಿ ಅಭಿವೃದ್ಧಿ ಯೋಜನೆಗಳ ವಿಷಯ ಆಗಿರಲಿ, ಪೊಲೀಸ್ ಮತ್ತು ಸಿಆರ್ಪಿಎಫ್ ಬೆಂಗಾವಲು ಸಿಬ್ಬಂದಿ ಮೇಲೆ ದಾಳಿಗಳ ವರದಿಗಳು ಸಾಮಾನ್ಯವಾಗಿತ್ತು. ಗುಮ್ಲಾ ಗ್ರಾಮದಂತೆಯೇ ದೇಶದ 10 ರಾಜ್ಯಗಳ ಸುಮಾರು 100 ನಕ್ಸಲ್ ಪೀಡಿತ ಜಿಲ್ಲೆಗಳು ಗಂಭೀರ ಸಮಸ್ಯೆಯನ್ನು ಎದುರಿಸುತ್ತಿದ್ದವು. ಆದರೆ 2014ರ ಆಗಸ್ಟ್ ನಂತರ ಅವುಗಳ ಚಿತ್ರಣ ಸಂಪೂರ್ಣ ಬದಲಾಯಿತು. ಇಂತಹ ಕಠಿಣ ದುರ್ಗಮ ಪ್ರದೇಶಗಳಲ್ಲಿ ಮೊಬೈಲ್ ಟವರ್ಗಳನ್ನು ಸ್ಥಾಪಿಸುವ ವಿಶ್ವದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಸಂಪೂರ್ಣವಾಗಿ ಪರಿಸರ ಸ್ನೇಹಿ ತಂತ್ರಜ್ಞಾನದ ಮೂಲಕ ಈ ಟವರ್ಗಳನ್ನು ಅಳವಡಿಸಲಾಗಿದೆ. ಈ ಟೆಲಿಕಾಂ ಟವರ್ಗಳು ಸಂಪೂರ್ಣವಾಗಿ ಸೌರಶಕ್ತಿಯ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಇವು ಯಾವುದೇ ವಿದ್ಯುತ್ ಪೂರೈಕೆ ಇಲ್ಲದಿದ್ದರೂ 7 ದಿನಗಳ ಕಾಲ ನಿರಂತರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿವೆ. ಮೊಬೈಲ್ ಫೋನ್ ಸೌಲಭ್ಯ ಇಲ್ಲಿನ ಜನರ ಜೀವನದಲ್ಲಿ ಅತ್ಯಂತ ಸಕಾರಾತ್ಮಕ ಪರಿಣಾಮವನ್ನು ಬೀರಿತು. घर का कोई परिवार बाहर में है, वो कब आ रहा है, जब आ भी रहा है तो कैसे आ रहा है, कहाँ पहुँचा, फिर ठीक है कि बीमार है, उसको जानकारी लेते हैं. कोई एक्सीडेंट हो गया, कुछ भी हुआ तो हम लोग तुरंत खबर दे सकते हैं. चाहे किसी को बीमार पड़ जाते हैं तो डॉक्टर से भी हम लोग तुरंत बात कर सकते हैं. चाहे कि सरकारी योजना का भी कोई खबर देना रहता है तो हम लोग तुरंत दे सकते हैं. कहीं आना या जाना रहा तो घर में हम लोग सूचित कर पाते हैं. हम लोग करने के लिए, और उधर भी नेटवर्क नहीं रहता था, कहाँ घूम के बात करते थे. और अभी तो नेटवर्क आ गया तो घर में ही बात करते हैं. ಮೊಬೈಲ್ ಟವರ್ಗಳ ಸ್ಥಾಪನೆಯಿಂದಾಗಿ ಈ ಪ್ರದೇಶಗಳಲ್ಲಿ ಗಸ್ತು ತಿರುಗುವ ಪೊಲೀಸರು, ಉನ್ನತ ಅಧಿಕಾರಿಗಳು ಮತ್ತು ಕುಟುಂಬ ಸದಸ್ಯರೊಂದಿಗೆ ಅಗತ್ಯ ಸಂಪರ್ಕ ಹೊಂದಲು ಸಾಧ್ಯವಾಯಿತು. टावर नहीं होता था तो हमारा कंपनी हेडक्वार्टर चाहे बटालियन हेडक्वार्टर पे बात नहीं हो सकती थी, जिसके वजह से काफ़ी परेशानी होती थी. हफ्तों भर 15 दिन तक बात नहीं होती थी तो घर के लोग नाराज रहते थे, कहाँ है मेरा लड़का, नहीं है. ಅರುಣಾಚಲ ಪ್ರದೇಶ ಹಾಗೂ ಈಶಾನ್ಯ ರಾಜ್ಯಗಳ ಅತ್ಯಂತ ಕಠಿಣ ಪ್ರದೇಶಗಳು ಡಿಜಿಟಲ್ ಇಂಡಿಯಾ ಯೋಜನೆಯ ಪಾಲಿಗೆ ಸವಾಲೊಡ್ಡಿದವು. ಆ ಪ್ರದೇಶಗಳಿಗೆ ಮೊಬೈಲ್ ದೂರವಾಣಿಯನ್ನು ತಲುಪಿಸಿದ ನಂತರ ಅಲ್ಲಿನ ಜನಜೀವನ ಮೊದಲಿಗಿಂತ ಸುಲಭ ಮತ್ತು ಉತ್ತಮವಾಗಿದೆ. अभी एक डिलीवरी केस है तो पासवर्ड पर फोन करता है तो वहाँ से एम्बुलेंस भेज देता है वो लोग. ऐसा में बहुत सुविधा हो गया हम लोग का. फोन आने से हमारा अभी ऐसा पैदा होता है जैसे कि होलसेलर से हम सामान मंगाने से भी अभी पटक के यहाँ आ जाता है गाड़ी में. जो फोन नहीं था हम खुद जाना पड़ता है. ये टेलीफोन आ गया है तो मोबाइल फोन आ गया है तो हम लोग आराम से घर में बैठ के हम लोग अपना दूर का रिश्तेदारों से बात करता है. हम लोग का दादी लोग बीमार होने से, बेटी लोग बीमार होने से हम लोग फोन करता है डॉक्टर को. डॉक्टर भी प्यार से आ जाता है. फोन जब कभी दिक्कत होगा तो हम लोग फोन से बुला लेते हैं. तो ऑफिसर को तो बुला नहीं पाता है, लेकिन पुलिस और मेडिकल सीधे अपना परिवार होगा तो फोन से बुला के मेरा ऐसे तकलीफ है तो आपका गाड़ी घोड़ा है, आप आइए. हमारा तो गाड़ी घोड़ा नहीं है, आप लेके मेडिकल पहुंचा दीजिए. इसी में काम करते हैं, मोबाइल में ऐसे बात करके बुलाते हैं. ಈಶಾನ್ಯ ರಾಜ್ಯಗಳಲ್ಲಿ ಸಂಪರ್ಕ ಕ್ರಾಂತಿ ಜಾರಿಗೊಳಿಸಿದ ನಂತರ ಈಗ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಆಪ್ಟಿಕಲ್ ಫೈಬರ್ ಸೌಲಭ್ಯ ಒದಗಿಸುವುದು ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ 354 ಗಡಿ ಗ್ರಾಮಗಳಲ್ಲಿ ತಲಾ ಒಂದು ಮೊಬೈಲ್ ಗೋಪುರ ನಿರ್ಮಿಸುವುದರತ್ತ ಗಮನ ಕೇಂದ್ರೀಕರಿಸಲಾಗಿದೆ. ಇದು ಡಿಜಿಟಲ್ ಇಂಡಿಯಾ ಮಿಷನ್ನ ಅತಿ ದೊಡ್ಡ ಯಶಸ್ಸು. डिजिटल इंडिया यानी सबको अवसर, सबको सुविधा, सबकी भागीदारी. डिजिटल इंडिया यानी सरकारी तंत्र तक हर किसी की पहुंच. डिजिटल इंडिया यानी पारदर्शी, भेदभाव रहित व्यवस्था और भ्रष्टाचार पर चोट. डिजिटल इंडिया यानी तेजी से लाभ, पूरा लाभ. डिजिटल इंडिया यानी मिनिमम गवर्नमेंट, मैक्सिमम गवर्नेंस.
ಅಂದಹಾಗೆ ಬೀದಿ ಬದಿ ವ್ಯಾಪಾರಿಗಳು ತಾವು ಬ್ಯಾಂಕಿಂಗ್ ವ್ಯವಸ್ಥೆಗೆ ಸೇರ್ಪಡೆಯಾಗುತ್ತೇವೆ, ಬ್ಯಾಂಕಿನಿಂದ ಸುಲಭ ಮತ್ತು ಅಗ್ಗದ ಸಾಲವನ್ನು ಪಡೆಯುತ್ತೇವೆ ಎಂದು ಯಾವಾಗಲಾದರೂ ಯೋಚಿಸಿದ್ದಾರಾ? ಸಾಮಾನ್ಯ ಜನರು, ರೈತರು ತಾವು ಸರ್ಕಾರಿ ಯೋಜನೆಗಳನ್ನು ಇಷ್ಟು ಸುಲಭವಾಗಿ ಪಡೆಯಬಲ್ಲೆವು ಎಂದು ಯಾವಾಗಲಾದರೂ ಊಹಿಸಿದ್ದರಾ? ದೇಶದ ಯುವಜನರು ತಮ್ಮ ಜೀವನವು ಇಷ್ಟು ಸುಲಭವಾದೀತು ಎಂದು ಕಲ್ಪಿಸಿದ್ದರಾ? ಕೊರೋನಾ ಸಂಕಷ್ಟದ ಸಮಯದಲ್ಲಂತೂ ಡಿಜಿಟಲ್ ಇಂಡಿಯಾದ ಅಸಲಿ ಪರೀಕ್ಷೆ ನಡೆಯಿತು. सरकार ने जो भी डिजिटलाइजेशन का आह्वान किया है उससे मैं काफ़ी प्रेरित होकर सभी जगह पे डिजिटलाइजेशन का उपयोग कर रहा हूँ। जैसे कि हमें कोई पेट्रोल में बिल भरना हो या फिर कोई शॉपिंग करनी हो या रेस्टोरेंट में खाना खाने जाना हो, तो इससे सब हमें आसानी से हम कर सकते हैं। बैंक के सभी कार्यवाही कामगिरी मैं अपने बैंक के मैं मोबाइल के माध्यम से करता हूँ, जिसमें मनी ट्रांजैक्शन हो या कोई भी लेन देन का रिकॉर्ड देखना हो, वो सभी आसानी से हो रहा है। मैं बहुत थैंकफुल हूँ नरेंद्र मोदी जी को, बिकॉज ऑफ जब से वो डिजिटल क्रांति लाए हैं हमारे देश में, हमारी लाइफ बहुत इजी हो गई है। बिकॉज ऑफ अभी क्या है कि आपको जो भी कुछ चाहिए आपको जस्ट ऑनलाइन ऑर्डर करना है, आपके घर पे पहुँच जाएगा। एम्प्लॉय जो है वो वर्क फ्रॉम होम कर सकते हैं, उसका पैसा उसके सीधा उसके बैंक अकाउंट में ही जाता है। और देखने जाए तो ये जब से ये ऑनलाइन ट्रांजैक्शन के ऐप आए तब से फिजिकली जो मनी जो लोग रखते थे पहले वो अभी रखते नहीं है। कोरोना की परिस्थिति थी, कॉलेज कैंपस बंद थे, लेकिन ये डिजिटल इंडिया के कारण और जो ये विकास हुआ है उसके कारण हम ऑनलाइन घर बैठ के पढ़ सकते हैं। अब आप देख सकते हैं कि सारी एडमिशन प्रक्रिया ऑनलाइन हो गई है, जिससे हमें बार बार कॉलेज कैंपस नहीं आना पड़ता है। डिजिटल इंडिया से तुरंत इन्फॉर्मेशन कलेक्ट करनी तो मिल सकती है, या कि मैं एक बिजनेसमैन हूँ तो मेरी बात करूँगा आपको कि जबकि कुछ फाइल रहती है हमारी और गवर्नमेंट में कुछ अर्जी की हो हमारी तो देखनी है तो तुरंत हम ट्रैक कर सकते हैं कहाँ तक वो पहुँचा हुआ है, हमारी मैटर कहाँ तक पहुँची और कहाँ से हमको रिप्लाई मिलने वाला है। और डिजिटल से पूरा डॉक्यूमेंटेशन भी हम डिजी लॉकर या फिर अलग अलग एप्लीकेशन के माध्यम से स्टोर भी कर सकते हैं। We can say that at micro level families have become digital by default. And Indian government understood the need at right time and helped the nation a lot. They made everything available on your fingertips, right from groceries to vaccine. We just use our mobile phone and that's it. Order or register or get the things online. It has made our life really easier than before. डिजिटल इंडिया मूवमेंट बेसिकली डिजिटल क्रांति जो आ गई है इंडिया में, इट्स मोर देन 6 years नाउ। हमारे प्राइम मिनिस्टर नरेंद्र मोदी जी का जो इनिशिएटिव था, इट इज़ वर्किंग वेरी वेल। एंड अगर आप देखोगे एवरीथिंग इज़ गोइंग डिजिटल एंड टेक्निकल इन इंडिया। बहुत ही ज़्यादा एडवांसमेंट हो गया है एंड ये रिवॉल्यूशन ग्रोथ जो आया है इट्स अ वेरी क्विक स्पर्ट, इतना अनएक्सपेक्टेड था और बहुत ही ज़्यादा एडवांटेजेस हो गए ये चीज़ होने की वजह से। अगर हम देखें कि हर चीज़ की गति और स्पीड जो है बहुत ज़्यादा बढ़ चुकी है। ವಿಶ್ವದಲ್ಲೇ ಅತಿ ಹೆಚ್ಚು ಯುವಜನರನ್ನು ಹೊಂದಿರುವ ದೇಶದಲ್ಲಿ ಸಂಪರ್ಕ ತಂತ್ರಜ್ಞಾನದ ಮಹತ್ವವನ್ನು ನರೇಂದ್ರ ಮೋದಿ ಅವರು 2001ರಲ್ಲಿ ಮುಖ್ಯಮಂತ್ರಿಯಾಗುವ ಮೊದಲೇ ಅರಿತಿದ್ದರು. ಸಂದರ್ಶನವೊಂದರಲ್ಲಿ ಅವರು ತಂತ್ರಜ್ಞಾನದೊಂದಿಗೆ ಮತ್ತು ಅಂತರ್ಜಾಲ ಜಗತ್ತಿನೊಂದಿಗೆ ಸಂಪರ್ಕ ಸಾಧಿಸುವುದು ತನಗೆ ಅತ್ಯಂತ ಆಕರ್ಷಕ ವಿಷಯ ಎಂದು ತಿಳಿಸಿದ್ದರು. संघ के संस्कार का हो या कुछ प्रेरणा का हो अपने अधिकारियों की, जिसके कारण कुछ न कुछ अपना विकास करने में लगे रहे। जब ये शास्त्र मेरे सामने आया तो मैं उसका पोटेंशियल समझ गया। कंप्यूटर, इंटरनेट, इंफॉर्मेशन टेक्नोलॉजी, और फिर तो उसमें मन इतना लग गया कि कभी रात को देर तक मैं इंटरनेट पर खोया रहता हूँ। बहुत सी सारी दुनिया की चीजों पर बुक शॉप में चला जाता हूँ। ಇಂದು ಡಿಜಿಟಲ್ ಇಂಡಿಯಾದ ಚಿತ್ರಣ ಪ್ರಪಂಚದಾದ್ಯಂತ ಚರ್ಚೆಯ ಕೇಂದ್ರವಾಗಿದೆ. ಆದರೆ ಈ ಸಾಧನೆಗೆ 20 ವರ್ಷಗಳ ಹಿಂದೆಯೇ ರಾಜಕೀಯವಾಗಿ ಅಸ್ಥಿಭಾರ ಹಾಕಲಾಗಿತ್ತು. 2001ರಲ್ಲಿ ಭುಜ್ ಮತ್ತು ಕಚ್ ಜಿಲ್ಲೆಗಳಲ್ಲಿ ಸಂಭವಿಸಿದ ಭಾರೀ ಭೂಕಂಪ ಸಂಪೂರ್ಣ ಸಂವಹನ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಿತ್ತು. ರಾಜಧಾನಿ ಗಾಂಧಿನಗರ ಭುಜ್ನೊಂದಿಗೆ ಸಂಪರ್ಕ ಹೊಂದಲು ಸಾಧ್ಯವೇ ಆಗಲಿಲ್ಲ. ಆ ಸಂಕಷ್ಟಮಯ ಕಾಲದಲ್ಲಿ ಜನರಿಗೆ ಸಂಪರ್ಕದ ಸೇವೆಗಳು ಅಗತ್ಯವಿದ್ದವು. ಆಗಿನ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿಯವರಿಗೆ ಸಂಪರ್ಕದ ಮಹತ್ವದ ಕುರಿತು ಉತ್ತಮ ಪರಿಕಲ್ಪನೆ ಇತ್ತು. शायद औरों के लिए बात छोटी होगी,
मैं नहीं जानता हूं मीडिया के लिए बात का कितना महत्व है, लेकिन एक छोटी छोटी घटनाएं हमें नई जिंदगी देती है, नई ताकत देती है। इस भूकंप की विनाशिका में मौत की चादर ओढ़ करके सोए लोग हमने देखे, हमने विनाश देखा है, लेकिन आपके आशीर्वाद से आपने हमारा हौसला बुलंद किया। इस संकट की बेला से बाहर आ गए। मैं कच्छ की धरती को नमन करता हूं, मैं कच्छ के खमीर को प्रणाम करता हूं, जिन्होंने इस संकट के समय इतना धैर्य रखा। ಆ ಸಂಕಷ್ಟದಿಂದ ಹೊರಬಂದ ನಂತರ ಇಡೀ ರಾಜ್ಯದಲ್ಲಿ ಡಿಜಿಟಲ್ ಸೇವಾ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಯಿತು. ಆ ಕ್ರಮ ಜಗತ್ತಿನಾದ್ಯಂತ ಚರ್ಚೆಯಾಯಿತು. ಭೂ ದಾಖಲೆಗಳಿಗಾಗಿ ಈ ಭೂಮಿ, ನಾಗರಿಕ ಸೇವೆಗಳಿಗೆ ಈ ಗ್ರಾಮ, ಈ ಪುರಸಭೆ ಹಾಗೂ ಒಂದು ದಿನದ ಆಡಳಿತದಂತಹ ಅನೇಕ ಸೌಲಭ್ಯಗಳ ಜಾರಿಗೆ ಎಲ್ಲೆಡೆಯಿಂದ ಭಾರೀ ಪ್ರಶಂಸೆ ವ್ಯಕ್ತವಾಯಿತು. ट्रेडिशन, टूरिज्म, ट्रेड, टेक्नोलॉजी, ये 5 T ऐसे हैं जिसके भरोसे हम ब्रांड इंडिया को लेकर के विश्व को एक बाजार बनाने, भारत उत्पादन करे, दुनिया खरीद करे, लेकिन इसके लिए हमने टेक्नोलॉजी में अपग्रेडेशन करना होगा, हमारी टैलेंट का भरपूर उपयोग करना होगा. ಒಬ್ಬ ಜನನಾಯಕನಾಗಿ ಚುನಾವಣೆಯಲ್ಲಿ ತಂತ್ರಜ್ಞಾನದ ವಿನೂತನ ಬಳಕೆ ಮಾಡಿದ ಶ್ರೇಯಸ್ಸು ಸಹ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. 2014ರ ಚುನಾವಣೆಯಲ್ಲಿ 3D ಹಾಲೋಗ್ರಾಫಿಕ್ ತಂತ್ರಜ್ಞಾನದ ಚಿತ್ರಗಳ ಮೂಲಕ ನರೇಂದ್ರ ಮೋದಿ ಅವರು ಏಕಕಾಲದಲ್ಲಿ ಹಲವಾರು ವರ್ಚುವಲ್ ರ್ಯಾಲಿಗಳ ಮೂಲಕ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದರು. ಸಾಮಾಜಿಕ ಮಾಧ್ಯಮದ ವ್ಯಾಪಕ ಬಳಕೆಯಿಂದಾಗಿ ಬಿಜೆಪಿ ಮೊದಲ ಬಾರಿಗೆ ಬೃಹತ್ ಪ್ರಮಾಣದಲ್ಲಿ ಯುವಜನರನ್ನು ಆಕರ್ಷಿಸಿತು. ಇದುವರೆಗಿನ ಚುನಾವಣಾ ಇತಿಹಾಸದಲ್ಲಿ ಎಂದೂ ಇಂತಹ ಆಕರ್ಷಣೆ ಇರಲಿಲ್ಲ. ಪ್ರಧಾನಿಯಾದ ನಂತರ ನರೇಂದ್ರ ಮೋದಿ ಅವರು ದೇಶದ ಅತ್ಯಂತ ಜನಪ್ರಿಯ ನಾಯಕರಾಗಿರುವುದು ಮಾತ್ರವಲ್ಲ, ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಬಗ್ಗೆ ಹೇಳುವುದಾದರೆ ಟ್ವಿಟರ್, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಂ ಮುಂತಾದವುಗಳಲ್ಲಿ ನರೇಂದ್ರ ಮೋದಿ ಅವರಿಗೆ ಇರುವಷ್ಟು ಫಾಲೋವರ್ಸ್ಗಳ ಸಂಖ್ಯೆ ಜಗತ್ತಿನ ಇತರ ಯಾವುದೇ ನಾಯಕರಿಗೆ ಇಲ್ಲ. ಪ್ರಧಾನಿ ಮೋದಿಯವರ ಕಚೇರಿ @PMO ಇಂಡಿಯಾಗಳ ಫಾಲೋವರ್ಸ್ ಸಂಖ್ಯೆ ಕೂಡ ಕೋಟಿಗಳ ಲೆಕ್ಕದಲ್ಲಿದೆ. ಸಾಮಾಜಿಕ ಮಾಧ್ಯಮದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸಾಮಾನ್ಯರೊಂದಿಗೆ ನೇರವಾಗಿ ಸಂವಹನ ನಡೆಸುವುದಲ್ಲದೆ ಪ್ರತಿಕ್ರಿಯೆ ಅಥವಾ ಸಲಹೆಗಳನ್ನು ಪಡೆಯುವುದರಲ್ಲೂ ಈ ವೇದಿಕೆಗಳನ್ನು ಬಳಸುತ್ತಿದ್ದಾರೆ. ಪ್ರಧಾನಿಯವರು ತಂತ್ರಜ್ಞಾನ ಮತ್ತು ಸಾಮಾಜಿಕ ಮಾಧ್ಯಮವನ್ನು ಆಡಳಿತದಲ್ಲಿ ಯಶಸ್ವಿಯಾಗಿ ಬಳಸಿದ್ದಾರೆ. ಇಂದು ಡಿಜಿಟಲ್ ಇಂಡಿಯಾ ಕೇವಲ ಒಂದು ಸರ್ಕಾರಿ ಯೋಜನೆಯಾಗದೆ ಜೀವನ ಶೈಲಿಯೇ ಆಗಿದೆ. ಭಾರತದ ಇಂದಿನ ಆಡಳಿತ ಮಾದರಿಯು ಸುಗಮ ಜೀವನ ಶೈಲಿ ಒದಗಿಸುವ ಹಂತದಲ್ಲಿದ್ದು, ಇದನ್ನು ಸಾಧಿಸುವಲ್ಲಿ ತಂತ್ರಜ್ಞಾನ ಮಹತ್ವದ ಅಸ್ತ್ರವಾಗಿದೆ. ಡಿಜಿಟಲ್ ಇಂಡಿಯಾ ಸಾಧನೆ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಅಮೆರಿಕಾದಂತಹ ಸಿಲಿಕಾನ್ ವ್ಯಾಲಿಯಲ್ಲೂ ಪ್ರತಿಧ್ವನಿಸಿದೆ. 2015ರಲ್ಲಿ ಪ್ರಧಾನಿ ಮೋದಿಯವರು ಕ್ಯಾಲಿಫೋರ್ನಿಯಾದ ಸೇಂಟ್ ಜಾನ್ಗೆ ನೀಡಿದ ಐತಿಹಾಸಿಕ ಭೇಟಿಯಲ್ಲಿ ಈ ಸಾಧನೆಯ ದನಿ ಸ್ಪಷ್ಟವಾಗಿ ಕೇಳಿಸಿತು. When you look at Prime Minister Modi's vision of a digital India, a manufacturing India using this inflection point that is occurring, what we do very well at Cisco is see that inflection point occur, and you compete not against other countries or other companies, you compete against your ability to innovate and the ability to skill in India, not 1 million jobs a year, but 1 million jobs new incremental a month. Think about how this gives you the vehicle with digital manufacturing that would not have been there before to make in India. 100 smart cities, 240,000 villages. Your vision, I believe, will happen. It takes a country and a leader that has the courage to do that. ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಗಳು ಪ್ರತಿ ವರ್ಷ 10 ಲಕ್ಷವಲ್ಲ, ಬದಲಿಗೆ ಪ್ರತಿ ತಿಂಗಳಿಗೆ 10 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಪ್ರಬಲ ನಾಯಕತ್ವವಿಲ್ಲದೆ 100 ಸ್ಮಾರ್ಟ್ ನಗರಗಳು ಮತ್ತು 2,40,000 ಗ್ರಾಮಗಳನ್ನು ಸಂಪರ್ಕಿಸುವುದು ಸಾಧ್ಯವಿರಲಿಲ್ಲ. The Indian school participating in the Skype classroom session is a great example of that. It is a school in the Srikakulam district of Andhra Pradesh. We worked with the Indian Research Education Network to bring low-cost
broadband connectivity using TV white space technology to that rural school. We're now working to pilot the same in Varanasi. And our plan is to partner with the Government of India, the state governments, the telecommunications company and the local ISPs to take this technology to 500,000 villages in India. ಆಂಧ್ರ ಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯಲ್ಲಿ ಒಂದು ಸಳ್ಳಹಳ್ಳಿ ಇದೆ. ಅಲ್ಲಿನ ಶಾಲೆಯು ಮೈಕ್ರೋಸಾಫ್ಟ್ನ ತಂತ್ರಜ್ಞಾನವನ್ನು ಬಳಸಿಕೊಂಡು ಸ್ಕೈಪ್ನ ಮೂಲಕ ನೈರೋಬಿಯ ಶಾಲೆಯೊಂದಿಗೆ ಸಂಪರ್ಕವನ್ನು ಸಾಧಿಸಿ ಸಹ ಶಿಕ್ಷಣದಲ್ಲಿ ತೊಡಗಿದೆ. ವಾರಣಾಸಿಯಲ್ಲಿ ಒಂದು ಪ್ರಾಯೋಗಿಕ ಮಾದರಿ ಜಾರಿಗೊಳಿಸಲು ಈಗ ಮುಂದಾಗಿದ್ದು, ಭಾರತದ 500 ಜಿಲ್ಲೆಗಳಲ್ಲಿ ಕಡಿಮೆ ವೆಚ್ಚದ ಬ್ರಾಡ್ಬ್ಯಾಂಡ್ ಸೇವೆಯೊಂದಿಗೆ ತಂತ್ರಜ್ಞಾನದ ಸಹಯೋಗ ಹೊಂದಲು ಬಯಸುತ್ತದೆ. More than almost anywhere else, India has the innovative spirit that lies in our DNA, and it's doing great things with it. It's that spirit that drives everyone here, and like everyone, I'm excited to see India's future. Very excited to work together with the Prime Minister to make that happen. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಭ್ರಷ್ಟಾಚಾರದಿಂದ ಮುಕ್ತಗೊಳಿಸಲು ಡಿಜಿಟಲ್ ಇಂಡಿಯಾ ಅಭಿಯಾನದ ಮೂಲಕ ನೇರವಾಗಿ ತಂತ್ರಜ್ಞಾನದೊಂದಿಗೆ ಜೋಡಿಸಲಾಗಿದೆ. ಉದಾಹರಣೆಗೆ, ವಿವಿಧ ಯೋಜನೆಗಳ ಹಣವು ಈಗ ರೈತರ ಖಾತೆಗಳಿಗೆ ನೇರವಾಗಿ ತಲುಪುತ್ತಿದೆ. ಎಂಜಿ ನರೇಗಾ ಫಲಾನುಭವಿಗಳು ಇನ್ನು ಮುಂದೆ ಕೂಲಿಗಾಗಿ ಒತ್ತಾಯಿಸಬೇಕಾಗಿಲ್ಲ. ಹಿರಿಯ ನಾಗರಿಕರ ಪಿಂಚಣಿ ಅವರ ಖಾತೆಗೆ ನೇರವಾಗಿ ತಲುಪುತ್ತಿದೆ. ಹಣ ಪಾವತಿಸುವುದು, ಯಾರಿಗಾದರೂ ಹಣವನ್ನು ಕಳುಹಿಸುವುದು ಈಗ ಚಿಟಿಕೆ ಹೊಡೆಯುವಷ್ಟು ಸರಳ. ಇಂದು ಸರ್ಕಾರವು ಬ್ಯಾಂಕ್ ಖಾತೆ, ಮೊಬೈಲ್ ಫೋನ್ ಮತ್ತು ಆಧಾರ್ ಸಂಖ್ಯೆ ಅಂದರೆ ಜಾಮ್ ವ್ಯವಸ್ಥೆಯನ್ನು ಬಳಸಿಕೊಂಡು ನೇರ ಹಣ ವರ್ಗಾವಣೆಯ ಮೂಲಕ 17 ಲಕ್ಷ ಕೋಟಿಗೂ ಹೆಚ್ಚು ಫಲಾನುಭವಿಗಳನ್ನು ತಲುಪಿದೆ. दीक्षा पोर्टल बहुत ही उपयोगी है. हम तो 2018 से इसका इस्तेमाल कर रहे थे, लेकिन अभी पेंडेमिक में जब सर फेस टू फेस क्लासेस नहीं हो पा रही है, उस वक्त दीक्षा पे 1,62,000 तरह तरह के जो कंटेंट्स हैं वो हमें बच्चों के साथ साझा करने में बहुत ज्यादा आराम मिल रहा था, जिससे बच्चे इंटरैक्टिव फॉर्म में वीडियोस को देख करके, सबसे बड़ी बात सर ये है कि हम देश के किसी भी कोने में इसका इस्तेमाल कर सकते हैं. क्राफ्ट पेपर निकालते हैं सर, इसका सॉफ्ट कॉपी निकाल के फिर इसका हम लोग डिजाइन करते हैं. तो कंप्यूटर द्वारा हम लोग को हार्ड करता है, इसलिए हम लोग पहले इसको इस पेन से यूज करते हैं डिजाइन बना के. फिर इसका हम लोग सॉफ्ट कॉपी निकालते हैं. सॉफ्ट कॉपी निकालने के बाद हम लोग इसके कपड़े पर डिजाइन बनाते हैं. कपड़े पर डिजाइन बना के हम लोग फिर इसका डिजाइन करते हैं. सर ये जड़ी की डिजाइन हुई है. ಕಳೆದ 6-7 ವರ್ಷಗಳಲ್ಲಿ ದೇಶದಲ್ಲಿ ಡಿಜಿಟಲ್ ಮೂಲಸೌಕರ್ಯ ಒದಗಿಸುವುದು ಮತ್ತು ಡಿಜಿಟಲ್ ವ್ಯವಹಾರದ ಉತ್ತೇಜನಕ್ಕಾಗಿ ಮಾಡಿದ ಕಾರ್ಯವನ್ನು ಇಂದು ವಿಶ್ವವು ಗುರುತಿಸುತ್ತಿದೆ. ಮುಂದುವರಿದ ದೊಡ್ಡ ದೇಶಗಳಲ್ಲೂ ಇನ್ನೂ ನಿರ್ಮಿಸಲಾಗದ ಹಣಕಾಸು ತಂತ್ರಜ್ಞಾನ, ಫಿನ್ಟೆಕ್, ಬೃಹತ್ ಮೂಲಸೌಕರ್ಯವನ್ನು ಭಾರತದಲ್ಲಿ ವಿಶೇಷವಾಗಿ ನಿರ್ಮಿಸಲಾಗಿದೆ. ದೇಶವಾಸಿಗಳ ಸಕಾರಾತ್ಮಕ ಮನಸ್ಥಿತಿ, ಹಣಕಾಸು ತಂತ್ರಜ್ಞಾನದ ಪರಿಹಾರೋಪಾಯಗಳನ್ನು ಅಳವಡಿಸಿಕೊಳ್ಳುವ ಅವರ ಸಾಮರ್ಥ್ಯವೂ ಅಪರಿಮಿತವಾಗಿದೆ. ಫಿನ್ಟೆಕ್ನಲ್ಲಿ ಹಲವು ಸಾಧ್ಯತೆಗಳಿದ್ದು, ಭಾರತದ ಯುವಜನರು ಸ್ಟಾರ್ಟ್ಅಪ್ಗಳಿಗೆ ಈ ವಲಯ ಒಂದು ಉತ್ತಮ ಅವಕಾಶವಾಗಿದೆ. देश में डिजिटल इंफ्रास्ट्रक्चर और डिजिटल ट्रांजैक्शन के लिए जो काम पिछले 6-7 वर्षों में हुआ है, उसका लोहा आज दुनिया भी मान रही है. विशेषकर भारत में फिनटेक का बहुत बड़ा आधार तैयार हुआ है. ऐसा आधार तो बड़े बड़े देशों में भी नहीं है. देशवासियों का पॉजिटिव माइंडसेट फिनटेक सॉल्यूशन को एडॉप्ट करने की उनकी क्षमता भी असीम है. इसलिए ये आज भारत के युवाओं, भारत के स्टार्टअप इकोसिस्टम के लिए भी बेहतरीन मौका है. ಕಳೆದ 5 ವರ್ಷಗಳಲ್ಲಿ ಡಿಜಿಟಲ್ ಪಾವತಿಗಳು ಹೊಸ ಕ್ರಾಂತಿಯನ್ನೇ ಉಂಟುಮಾಡಿವೆ. ಇಂದು ಕೇವಲ ಬೆರಳು ತುದಿಯಿಂದ ಯಾವುದೇ ಸಮಯದಲ್ಲಿ ಹಣ ವರ್ಗಾವಣೆ ಮಾಡಬಹುದಾಗಿದೆ. ಕ್ಷಣಾರ್ಧದಲ್ಲಿ ನಮ್ಮ ಮೊಬೈಲ್ನಿಂದಲೇ ಬ್ಯಾಂಕ್ ವಹಿವಾಟುಗಳ ಮೂಲಕ ಹಣವನ್ನು ಪಾವತಿಸಬಹುದು ಅಥವಾ ಪಡೆಯಬಹುದು. 1980 ಅಥವಾ 90ರ ದಶಕದಲ್ಲಿ ಮನಿ ಆರ್ಡರ್ಗಳ ಮೂಲಕ ಹಣವನ್ನು ತಲುಪಿಸಲು 1 ವಾರಕ್ಕಿಂತ ಹೆಚ್ಚು ಸಮಯ ಬೇಕಾಗಿತ್ತು ಎಂಬುದನ್ನು ಈಗ ಊಹಿಸಲೂ ಸಾಧ್ಯವಿಲ್ಲ. ಇಂದು ಬ್ಯಾಂಕ್ ಖಾತೆ, ಮೊಬೈಲ್ ಮತ್ತು ಆಧಾರ್ ಜೋಡಣೆಯ ವ್ಯವಸ್ಥೆಯನ್ನು ಬಳಸಿಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಣವನ್ನು ವರ್ಗಾಯಿಸುವುದು ಬಹಳ ಸುಲಭದ ಕೆಲಸ. ಪ್ರತಿಯೊಬ್ಬರೂ ಈ ರೀತಿ ಡಿಜಿಟಲ್ ವಹಿವಾಟು ನಡೆಸಲು ಬಯಸುತ್ತಾರೆ. ಇದು ಯುವ ಭಾರತದ ಪ್ರತಿಭೆಯ ಪವಾಡ ಸದೃಶ ಬೆಳವಣಿಗೆಯಾಗಿದ್ದು, 2021ರಲ್ಲಿ ಭಾರತದ ಫಿನ್ಟೆಕ್ ಮಾರುಕಟ್ಟೆಯು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆಯಾಗಿದೆ. ಇಂದು ದೇಶದಲ್ಲಿ 2100ಕ್ಕೂ ಹೆಚ್ಚು ಫಿನ್ಟೆಕ್ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿವೆ. ಇದರ ಒಟ್ಟು ಮಾರುಕಟ್ಟೆಯ ಮೌಲ್ಯ $31 ಬಿಲಿಯನ್. ಫಿನ್ಟೆಕ್ ಮಾರುಕಟ್ಟೆಯು 2025ರ ವೇಳೆಗೆ $84 ಶತಕೋಟಿ ತಲುಪುವ ನಿರೀಕ್ಷೆ ಇದ್ದು,
22% ವಾರ್ಷಿಕ ಬೆಳವಣಿಗೆಯ ದರವನ್ನು ಹೊಂದಿದೆ. 2016ರಿಂದ ಈಚೆಗೆ ಈ ವಲಯದ ದೇಶೀಯ ಕಂಪನಿಗಳಲ್ಲಿ $10 ಬಿಲಿಯನ್ ಗಿಂತ ಹೆಚ್ಚು ಹೂಡಿಕೆಯನ್ನು ಮಾಡಲಾಗಿದೆ. ಕೊರೋನಾ ಸಂಕಷ್ಟ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಆನ್ಲೈನ್ ಶಿಕ್ಷಣ ಮತ್ತು ಮನೆಯಿಂದಲೇ ಕಾರ್ಯನಿರ್ವಹಿಸುವ ವರ್ಕ್ ಫ್ರಂ ಹೋಮ್ ಮಹತ್ವ ಮನವರಿಕೆಯಾಗಿದೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹೊಸ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನರೇಂದ್ರ ಮೋದಿಯವರು ಶಿಕ್ಷಣ ಕ್ಷೇತ್ರದಲ್ಲಿ ಸಂವಹನ ತಂತ್ರಜ್ಞಾನ ಬಳಸುವ ಕಾರ್ಯವನ್ನು ಗುಜರಾತ್ನಲ್ಲಿ ಆರಂಭಿಸಿದ್ದರು. ಅದರ ಫಲ ಇಂದು ಎಲ್ಲರ ಎದುರಿಗೆ ಇದೆ. ನರೇಂದ್ರ ಮೋದಿಯವರ ದೂರದೃಷ್ಟಿಯ ಫಲವಾಗಿ ಈಗ ದೇಶದ 6 ಕೋಟಿ ಕುಟುಂಬಗಳಲ್ಲಿ ಪ್ರತಿ ಕುಟುಂಬದ ಕನಿಷ್ಠ ಓರ್ವ ವ್ಯಕ್ತಿಯನ್ನು ಡಿಜಿಟಲ್ ಸಾಕ್ಷರತೆಯೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಲಾಗಿದೆ. ಡಿಜಿಟಲ್ ಇಂಡಿಯಾದೊಂದಿಗೆ ಸಂಪರ್ಕ ಸಾಧಿಸುವ ಮೂಲಕ ಆರೋಗ್ಯ ಸೇವೆಗಳು ಕೋಟ್ಯಂತರ ಜನರಿಗೆ ಪ್ರಯೋಜನವನ್ನು ನೀಡುತ್ತಿವೆ. ಪ್ರಸಕ್ತ ಕೊರೋನಾ ಸಂಕಷ್ಟದಲ್ಲಿ ಭಾರತವು ಸಿದ್ಧಪಡಿಸಿರುವ ಡಿಜಿಟಲ್ ಪರಿಹಾರಗಳು ಇಂದು ಇಡೀ ವಿಶ್ವದಲ್ಲಿ ಚರ್ಚೆಯ ಹಾಗೂ ಆಕರ್ಷಣೀಯ ವಿಷಯವಾಗಿದೆ. ವಿಶ್ವದ ಅತಿದೊಡ್ಡ ಡಿಜಿಟಲ್ ಕಾಂಟ್ರಾಕ್ಟ್ ಟ್ರೇಸಿಂಗ್ ಅಪ್ಲಿಕೇಶನ್ ಆಗಿರುವ ಆರೋಗ್ಯ ಸೇತು ಕೊರೋನಾ ಸೋಂಕನ್ನು ತಡೆಗಟ್ಟುವಲ್ಲಿ ಸಾಕಷ್ಟು ನೆರವಾಗಿದೆ. ಇಂದು ಹಲವು ದೇಶಗಳು ಭಾರತದ ಕೋವಿನ್ ಆಪ್ ಮೂಲಕ ಲಸಿಕೆ ಹಾಕಲು ಆಸಕ್ತಿ ತೋರಿಸುತ್ತಿವೆ. Our technology platform for COVID vaccination, the platform we call COVIN, is being prepared to be made open source. Soon, it will be available in any and all countries. A few days ago, we vaccinated about 9 million people in one day. They do not need to carry around fragile pieces of paper to prove anything. All available in digital format. But best of all, the software can be customized to any country as per their local requirements. ಸ್ಪಷ್ಟವಾಗಿ ಡಿಜಿಟಲ್ ಇಂಡಿಯಾ ದೇಶದ ಸ್ವಾತಂತ್ರ್ಯಕ್ಕೆ ಹೊಸ ಅರ್ಥವನ್ನು ನೀಡಿದ ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ. ಇದು ಸಾವಿರಾರು ಕನಸುಗಳಿಗೆ ಹೊಸ ಗರಿ ಮೂಡಿಸಿದೆ. ಆರ್ಥಿಕತೆಗೆ ಹೊಸ ಚೈತನ್ಯ ನೀಡಿದ್ದು ಸುಗಮ ಜೀವನಕ್ಕೆ ಹೊಸ ವ್ಯಾಖ್ಯಾನ ನೀಡಿದೆ.